ಮಲಗ್ಬೇಕಂದ್ರೆ ಹೊಟ್ಟೆ ಹಸ್ತೈತಿ ನೋಡಿದ್ರ ತೂತ್ ಬಿದ್ದೈತಿ ಬೆಸಿಗೆ ಹಾಕಿಸ್ಕೊಂಡ್ ಬರೋಣ ಅಂದ್ರೆ ಮನೆ ಕಡೆ ಯಾವ ನನ್ನ ಮಗನೂ ಬರ್ಲಿಲ್ಲ ಹಾಕವ ಇಲ್ಲಿ ಯಾರ ಸಿಗ್ತಾರೋ ಅಂತ ಬಂದೆ ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟು ನೀನ ಬೆಸಿಗೆ ಹಾಕ್ತೀನಿ ನೀನ ಕೇಳಿಲ್ಲ ಎಷ್ಟೊಂದಿಲ್ಲ ಬೆಸಿಗೆ ಎಷ್ಟು ರೇಟ್ ಹಾಕಕ ಅದು ಎಂತ ತೂತಾದ್ರೆ ನೋಡ್ರಿ ನಂದು ಬಹಳ ದಿವಸ ಏನಾಗಿಲ್ಲ ಬರೀ 10-15 ವರ್ಷದ ಪಾತ್ರೆ ಬರೀ ಇಷ್ಟೋ ದಿವಸಕ್ಕ ತೂತ ಬಿದ್ದುಬಿಟ್ಟೈತಿ ಬರೀ ಸಣ್ಣ ಸಣ್ಣ ಆಗೈತ್ರಿ ನೀವ ಹಾಕತ್ತೀರೇನ್ರಿ ಏನ್ ಹಾಕವ ಬೆಸಗಿ ಮತ್ತ ನೋಡಿ ಸಣ್ಣಗಿದ್ರ ಕೆಲಸ ಜಾಸ್ತಿ ಆಕತಿ ಯಾಕಂದ್ರ ಪಾತ್ರಿ ತಿರುಗಿ ಕುತ್ಕೊಂಡು ತುಂಬಾ ಮಾಡ್ಬೇಕ್ರಿ ರೂಪಾಯಿ ಕೊಡ್ರಿ ನಾನು ಹಾಕ್ತೇನೆ ನಾಡಿ ಒಯ್ದೊಂದ ಅಲ್ರಿ ಇದ್ದಿರದ ಒಂದು ತೂತು ಎಲ್ಲ ಚೌಕಾಸಿ ಮಾಡಿ ಹಾಕ್ತಾರ ₹100 ಕೇಳ್ತೀರಲ್ರಿ ಬಾಳ ತಗೊಂಡು ನಿಮ್ ರೊಟ್ಟ ಮತ್ತ ಅದು ಕೈ ಬಾಳ ಹಿಡಿತೈತಿ ಅದ ಬೇಕಂದ್ರ ಮಾಡ್ಕೊಳ್ರಿ ಬ್ಯಾಡ ಅಂದ್ರ ಬಿಡ್ರಿ ಅಷ್ಟ್ ಯಾಕೆ ಸಿಟ್ಟು ಮಾಡ್ಕೊಂಡು ಬಿಡ್ತೀವಿ ಅಲ್ರಿ ಗಿಡ ಸಿಕ್ಕಾಗ ಸ್ವಲ್ಪ ಜಾಸ್ತಿನೋ ಸ್ವಲ್ಪ ಕಡಿಮೆನೋ ಹಾಕಿ ಕಳಿಸ್ಬಿಡ್ಬೇಕು ಚೌಕಾಸಿ ಮಾಡಿದಾಗ ಯಾಕಿನ ಬಿಡಬಾರ್ದ್ರಿ ಒಂದು ಮಾತಾಯ್ತು ಹೇಳ್ರಲ್ಲ ಹೋಗಿ ಬಿಡ್ರಿ ಯಾಕಷ್ಟು ಹರಾಡಿ ಮಾತಾಡಕತ್ತೀರಿ ನಿಮಗೆ ₹100 ಕೊಡ್ಬೇಕಿಲ್ಲ ನನ್ನ ಪಾತ್ರೆಗೆ ಬೆಸಿಗೆ ಹಾಕ್ರಿ ನಾನು ₹100 ಕೊಡ್ತೀನಿ ಇದು ಹಿಂದಾನ ಕೆಲಸ ಅಲ್ಲ ಬಿಡ್ರಿ ಯಾಕ್ರಿ ಏನಾಯ್ತು ಹೊಸದ್ ಕಂಡ್ರು ಸಿಲ್ವರ್ ಮಾತ್ರ ಹಳದೈತ್ರಿ ನಾಲ್ಕು ಗಂಟೆ ಬೇಕಾಗ್ತೈತ್ರಿ ಅಯ್ಯ ಹಂಗಾದ್ರೆ ಹೆಂಗ್ ಮಾಡೋದು ನೋಡ್ರಿ ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರ ಮನೆಗೆ ತಗೊಂಡ್ ಹೋಗಿ ಸರಿ ಮಾಡ್ಕೊಂಡು ತಗೊಂಡ್ಬರ್ತನ್ರಿ ಏನಂತೀರಿ ಮತ್ತ ಏನು ಅನ್ನಂಗಿಲ್ಲ ನೀವು ಸೀದಾ ಈ ಪಾತ್ರೆನ ಮನೆಗೆ ತಗೊಂಡ್ ಹೋಗ್ರಿ ಚೆನ್ನಾಗಿ ಅಡ್ಡ ಕೆಳಗೆ ಬೆಚ್ಚಗೆ ಹಾಕಿ ನೀಟಾಗಿ ತಂದು ಕೊಡ್ಬೇಕು ತೂತಿನ ದಿಂಡು ಸರಿಬಾರ್ದು ಹಣ್ಣು ಬೆಚ್ಚಗೆ ಹಾಕೊಂಡು ತಗೊಂಡ್ಬರ್ತನ್ರಿ ಅಂದಂಗ ಯಾರಪ್ಪ ನನ್ನ ಹೆಸರು ರುಕ್ಕು ಅನ್ನೋದು ನಿಮಗೆ ಹೆಂಗ್ ಗೊತ್ತಾ ನಾನು ಬಾಂಧವ ರೊಕ್ಕ ರಾಮ ನನ್ ಗೊತ್ತಿಲ್ಲ ರಾಮಮ್ಮ ಅರ್ಧ ಬರ್ತ ತಲೆ ಎಲ್ಲ ನೀನ್ ಕುತ್ಕೊಂಡು ಬಂದಿ ಅಂದ್ರೆ ನೀನೇ ಅನ್ನೋದು ನನಗೆ ಹೆಂಗ ಗೊತ್ತಾಗ್ತೈತಿ ನೀನೇನಪ್ಪ ಇಲ್ಲಿ ಬೇಕಾಗಿಲ್ಲ ನೋಡಿರ್ಲಿ ಇದ್ರ ಚಿಕ್ ಸಿಗ್ತಲ್ಲ ಚಿಕ್ ಸಿಗ್ತೈತೆ ಅಂದ್ರ 3 ಮನೆ ಕಟ್ಸೋದು ಮದುವೆ ಬರ್ಬೇಕು ನೀನ ತಿಪ್ಪೇಸಿ ನಮಗೆ ಈ ಊರಾಗ ಸರ್ಕಾರಿ ಕೆಲಸ ಪುಕ್ಷಟಿ ಮಾಡಿ ಸಾಕಾಗ್ಬಿಟ್ಟದೆ ಆದ್ರ ಸಿಗ್ಬೇಕು ನಮಗೆ ಸಿಗ್ಬೇಕು ಸಿಗೋದು ಅದೇ ಪಗಾರ ಸಿಗ್ತೈತಿ
ಮದುವೆಗೆ ಬೇಕಾದ್ರ ಮುಂಚೆ ನಾನು ಬಂದು ಇರ್ತೀನಿ. ಇನ್ನೊಂದು ಪೀಸ್ ಬಂತು. ಎಲ್ಲಂತ ಹುಡುಗನಲ್ಲ ನಿನ್ನ ಮಗನ ಬಟ್ಟ ನಿನ್ನ ಚಟ್ಟ ಕಟ್ಟಕ ಮಗನ ನನ್ ಚಟ್ಟ ಕಟ್ಟಿಗೆ ಮನ ತಿಪ್ಪೇಸಿ ಮದುವೆ ಅಡಿಗೆ ತರಕಾರಿ ತರಕ ಹೇಳ್ಬೇಕಾಯ್ತು ಅದಕ್ಕೆ ಹುಡ್ಕಾಕತ್ತಿಲ್ಲ. ಹಂಗಾರೆ ಮದುವೆಗೆ ಯಾವಾಗ ಹೋಗೋಣ ಗೋಪಿ? ಮುಂಜಾನೆ ರುಕ್ಕು ಅಂದ ರುಕ್ಕು ಭಟ್ಟದ ರಜೆ ನಾಳೆ ರಜಾ ಇವತ್ತು ರಜಾ ಐತಿ. ಏ ಭಟ್ಟ ಸಾವ್ಕಾರ ಊಟಕ್ಕೆ ಬರ್ತಾರ ನಿನ್ನ ಯಾಕೆ ಬರ್ತಾನ? ಬಿಟ್ಟಿ ತಿನ್ನಕ? ಸರಿಯಾಗಿ ಹೇಳಿ ನೋಡ್ಲೆ ರುಕ್ಕ ಸರಿಯಾಗಿ ಹೇಳಿ ನೋಡ್ಲೆ ರುಕ್ಕ ಅಂದಂಗ ಇವತ್ತು ಸಾಯಂಕಾಲ ಬೇಗ ಬಂದ್ಬಿಡು. ನಾನು ಸೇರಿ ಮಾಡೋಣಂತ ಏನ್ ಮಾಡೋಣ? ಮದುವೆ ಅಡ್ಗಿನ ಏ ಭಟ್ಟ ಈ ಮದುವೆ ಅಡ್ಗೆ ಮಾಡೋದು ಬೇಡ. ಸಾವುಕಾರ ಊಟಕ್ಕೆ ಬರ್ತಾರ ಮಗನ ಎರಡು ಮಂಡ್ಯಗಳು ಹೋದು ಹೆಂಗಾದ್ರೂ ಮಂಡ್ಯಗಳು ಎರಡು ಹೋದ್ವು. ಸಂಗೀತ ಪಾಠ ಯಾವಾಗ ಹೇಳ್ಕೊಡ್ತಿ? ಇವತ್ತು ಬೇಡ ರುಕ್ಕು, ಇನ್ನೊಮ್ಮೆ ಬೇಡ. ಅವಾಗ ಕಳ್ಸಿಕೊಡ್ತೇನೆ. ನಿನ್ನೊಂದು ಮಾತು ಕೇಳ ರುಕ್ಕ. ಏನದು? ಜೀವನ ಅಂದ್ರ 3 ದಿವಸ ಸಂತೆ. ಈ ಸಂತೆ ಒಳಗ ಇರೋ ಮಠ ನಾನು ನಿನ್ನ ಸ್ನೇಹಿತರಾಗಿ ಪ್ರೀತಿ ಮಾಡೋಣ. ನಾವು ಸ್ನೇಹಿತರಾಗಿ ಪ್ರೀತಿಯನ್ನ ಮಾಡ್ತೀವಿ, ಆದ್ರೆ ನಮ್ಮಿಬ್ಬರ ಪ್ರೀತಿ ಸಂಬಂಧ ಇಲ್ಲಿ ಕುಂತ ಮಂದಿ ಎಲ್ಲ ಒಂದು ತಾಜ್ ಮಹಲ್ ಕಟ್ಟು ಬಿಟ್ರೆ ಎಷ್ಟು ಚಲೋ ಆಗ್ತೈತಿ. ತಾಜ್ ಮಹಲ್ ಅಂದ್ರೆ ಮತ್ತೆ ರುಕ್ಕ ಇರ್ಬೇಕು ನನ್ನಂತದ ಒಂದು ಬಿಳೆ ಸ್ಕೂಟಿ, ಅದಕ್ಕೆ ಇರ್ಬೇಕು 2 ಹಾರ್ನ, ಹತ್ಬೇಕು ನಡುವಿನ ಹೆಡ್ಲೈಟ್, ಕುಂತು ಸವಾರಿ ಮಾಡ್ಬೇಕ. ನಮ್ಮ ಕಳಿತಾರ ಮಠ 80 ಸ್ಪೀಡ್ನಾಗ. ಈಗ ಹತ್ತಿ ನೀನಿಗೆ ಲೂನಾ ಗಾಡಿ. ಹುಡುಗಿ ನಿನ್ನ ಕಂಡಾಗ ಸುಮ್ಮನೆ ಹಿಡಿದ ನನ್ನ ತೆಗೆಯಾಗ ಹತ್ತವತ್ತ ಹಾಸಿದ ನನಗೂ ಚಲೋ ನಿಧಿ ಹತ್ತವತ್ತ ಹಾಸಿದ ಯಾವನ ಮಾನಸವ ನಮ್ಮ ವರ ಹಬ್ಬನ ಹುಡುಗೂರ ಯಾವ್ರಿಗೂ ಇಲ್ಲ ಈಗ. ನಿಮ್ಮ ಜೊತೆ ಹಬ್ಬಕ್ಕೆ ಆಡ್ತಾರ
ಸಾಧ್ಯನೇ ಇಲ್ಲ, ಬಾಳ ಗಟ್ಟಿ ಇರ್ತದ. ನಮ್ಮ ವರಹದ ಹೋರಿ ಹುಡುಗೂರ ಅಬ್ಬಾ ಬಾಬಾ ಅಷ್ಟು ಮಾಸ್ತದಾರ? ನಿನ್ನ ಜೋಡಿ ಚಿನ್ನಿಗೊಲ್ಲ ಆಡ್ತಾ ಬನ್ನಿ, ಬನ್ನಿ. ಅದು ಬ್ಯಾರೆ ಆಯ್ತು ಏನೈತದ? ಅದ ಅಕ್ಕ ಹೋದ್ರ ಸಿಗುತ್ತಲ್ಲ ಸಂಗೀತ ಹೇಳ್ಕೊಡ್ತಿಲ್ಲ ಮತ್ತೆ ಒಂದಾಗ ಹೇಳ್ಕೊಡ್ತೀವಿ ಹೋಗೋಣ.